ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ NRI ಸ್ನೇಹಿತರೆ. NRIಗಳಿಗಾಗಿನೇ ಮಾಡ್ತಾ ಇರೋ ಸ್ಪೆಷಲ್ ವಿಡಿಯೋ ಸೀರೀಸ್ನ ಮತ್ತೊಂದು NRI ಕಾರ್ನರ್ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. NRIಗಳಿಗೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ತರುವ ಹೊಸ ಯೋಜನೆಗಳು, ಹೊಸ ರೂಲ್ಸ್, ಅದೇ ರೀತಿ NRIಗಳಿಗೆ ಸಂಬಂಧಪಟ್ಟ ಪ್ರತಿಯೊಂದು ಇಂಪಾರ್ಟೆಂಟ್ ವಿಚಾರವನ್ನ ವಾರಕ್ಕೊಮ್ಮೆ ಚರ್ಚೆ ಮಾಡೋ ಸರಣಿ. ಇದು NRIಗಳಿಗೆ ಮಾತ್ರ ಅಲ್ಲ, ಭಾರತದಲ್ಲಿ ಇರೋರಿಗೂ NRIಗಳಿಗೆ ಸಂಬಂಧಪಟ್ಟ ಆಗು ಹೋಗುಗಳನ್ನು ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಅಥವಾ ನಿಮ್ಮ ಕುಟುಂಬಸ್ಥರು, ಸ್ನೇಹಿತರು ವಿದೇಶಗಳಲ್ಲಿದ್ದರೆ ನೀವು ಈ ಸೀರೀಸ್ನ ನೋಡಬಹುದು, ಅವರಿಗೂ ಶೇರ್ ಮಾಡಬಹುದು ಈ ಮಾಹಿತಿಯನ್ನೆಲ್ಲ. ಈ ಸೀರೀಸನ್ನು ರೆಗ್ಯುಲರ್ ಆಗಿ ನೋಡೋಕೆ ಹೇಳ್ಬೋದು. ಹಾಗಿದ್ರೆ ತಡ ಮಾಡೋದು ಬೇಡ ಸ್ನೇಹಿತರೆ, ಬನ್ನಿ ಶುರು ಮಾಡೋಣ. SIR ಸ್ನೇಹಿತರೆ, ಈ ವಾರದ ಅತ್ಯಂತ ಇಂಪಾರ್ಟೆಂಟ್ ಸುದ್ದಿ ಅಂದರೆ ಭಾರತದ ಚುನಾವಣಾ ಆಯೋಗ ಅಂದರೆ ಎಲೆಕ್ಷನ್ ಕಮಿಷನ್ ಇತ್ತೀಚೆಗೆ ಕಂಡಕ್ಟ್ ಮಾಡಿದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಥವಾ SIR. ದೇಶಾದ್ಯಂತ ವೋಟರ್ ಲಿಸ್ಟ್ ಅನ್ನ ಅಪ್ಡೇಟ್ ಮಾಡೋಕೆ ಕೇಂದ್ರ ಚುನಾವಣಾ ಆಯೋಗ ಇತ್ತೀಚೆಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಹೆಸರಲ್ಲಿ ವೋಟರ್ ಲಿಸ್ಟ್ ಪರಿಷ್ಕರಣೆ ಮಾಡಿತ್ತು. ಇದರಲ್ಲಿ NRIಗಳು ಹಾಗೂ ವಲಸಿಗರಿಗೆ ಸಂಬಂಧಪಟ್ಟ ಸಾಕಷ್ಟು ವಿಚಾರಗಳಿವೆ. ಇನ್ಫ್ಯಾಕ್ಟ್ ಈ ಪರಿಷ್ಕರಣೆ ಸಾಕಷ್ಟು NRIಗಳು ಹಾಗೂ ವಲಸಿಗರಲ್ಲಿ ಕನ್ಫ್ಯೂಷನ್ ಸೃಷ್ಟಿ ಮಾಡಿದೆ. ಯಾಕಂದ್ರೆ SIR ಗೈಡ್ಲೈನ್ಸ್ ಪ್ರಕಾರ 2003ರ ವೋಟರ್ ಲಿಸ್ಟ್ ನಲ್ಲಿ ಯಾರ ಹೆಸರು ಇಲ್ವೋ ಅವರೆಲ್ಲ ಈಗ ಅವರ ತಂದೆ ತಾಯಿಗಳ ಡೀಟೇಲ್ಸ್ ಅನ್ನ, ಅದರಲ್ಲೂ ಕೂಡ 2003ರ ವೋಟರ್ ಲಿಸ್ಟ್ ನಲ್ಲಿ ಇರೋ ತರಾನೇ ತಂದೆ ತಾಯಿಗಳ ಡೀಟೇಲ್ ಅನ್ನ ಕೊಡಬೇಕು. ಅಂದ್ರೆ ಅವರ ತಂದೆ ತಾಯಿ ಭಾರತದವರೇನೆ ಅಂತ ಸರ್ಕಾರಕ್ಕೆ ಸಾಬೀತು ಮಾಡಬೇಕು. ಆದ್ರೆ ಈ ರೂಲ್ಸ್ ನಿಂದ ವಿದೇಶಗಳಿಂದ ಭಾರತಕ್ಕೆ ಮದುವೆಯಾಗಿ ವಲಸೆ ಬಂದಿರ್ತಾರಲ್ಲ, ಉದಾಹರಣೆಗೆ ನೇಪಾಳ, ಭೂತಾನ್ನಿಂದ ಮದುವೆಯಾಗಿ ಬಂದು ಈಗ ವೋಟರ್ ಲಿಸ್ಟ್ ನಲ್ಲೂ ಇರ್ತಾರಲ್ಲ, ಅವರಿಗೆ ಕನ್ಫ್ಯೂಷನ್ ಶುರುವಾಗಿದೆ. ಯಾಕಂದ್ರೆ ಅವರ ತಂದೆ ತಾಯಿ ಇಂಡಿಯನ್ಸೇ ಅಲ್ಲ, ನೇಪಾಳದವರು. ಸೊ ಈಗ ನಾವು ಹೇಗೆ ತಂದೆ ತಾಯಿ ಡೀಟೇಲ್ಸ್ ಅನ್ನ ಭಾರತದವರು ಅಂತ ಪ್ರೂವ್ ಮಾಡೋಕ್ಕಾಗತ್ತೆ, ಹೇಗೆ ಕೊಡೋಕ್ಕಾಗತ್ತೆ ಅನ್ನೋ ಗೊಂದಲ ಅವ್ರಿಗೆ ಶುರುವಾಗಿದೆ. ಯುರೋಪ್, ಅಮೆರಿಕದಿಂದ ಮದುವೆಯಾಗಿ ಬಂದಿದ್ರು ಕೂಡ ಇದೇ ಗೊಂದಲ ಇದೆ. ಸಾಕಷ್ಟು ಜನ ಈ SIR ವಿರುದ್ಧ ಕೋರ್ಟ್ಗೂ ಹೋಗ್ತಿದ್ದಾರೆ. ಇದು ಒಂದು ವಿಚಾರ ಆಯಿತು. ಇನ್ನೊಂದು ವಿಚಾರ ಏನು ಅಂದ್ರೆ, NRIಗಳು ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಡಿಯಲ್ಲಿ ಎನ್ರೋಲ್ ಆಗೋದು ಹೇಗೆ, ಆ ಪ್ರೋಸೆಸ್ನ ಕೂಡ ಕ್ವಿಕ್ ಆಗಿ ನಿಮಗೆ ಹೇಳ್ತೀವಿ. NRIಗಳು ಹಾಗೂ ವಲಸಿಗರು SIR ಅಡಿಯಲ್ಲಿ ಎನ್ರೋಲ್ ಆಗೋಕೆ ಫಾರ್ಮ್ 6A ಬಳಸಬಹುದು. ನಿಮಗೆ ಫಾರ್ಮ್ 6A ಬಗ್ಗೆ ಈಗ ಆಲ್ರೆಡಿ ಮಾಹಿತಿ ಇರಬಹುದು. ಭಾರತದ ಮತದಾರರ ಪಟ್ಟಿಯಲ್ಲಿ ರಿಜಿಸ್ಟರ್ ಆಗೋಕೆ ಈ ಹಿಂದೆ ನೀವು ಈ ಫಾರ್ಮ್ ಅನ್ನ ಬಳಸಿರಬಹುದು. ಇದಕ್ಕೆ ಯಾರು ಎಲಿಜಿಬಲ್ ಇರ್ತಾರೆ ಅಂದ್ರೆ, ವಿದೇಶಗಳಲ್ಲಿ ನೆಲೆಸಿರೋ ಭಾರತೀಯ ಪ್ರಜೆ. ಅವರಿನ್ನು ವಿದೇಶಿ ಪೌರತ್ವ ತಗೊಂಡಿಲ್ಲ ಅಂದ್ರೆ ಅವರು ಭಾರತೀಯ ಪೌರರಾಗಿ ಉಳ್ಕೊಂಡಿರ್ತಾರೆ, NRI ಆಗಿರ್ತಾರೆ. ವಿದೇಶಿ ಪೌರತ್ವ ತಗೊಂಡ್ರೆ ಆಟೋಮ್ಯಾಟಿಕಲಿ ಭಾರತದ ಪೌರತ್ವ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ದ್ವಿಪೌರತ್ವ ಇಲ್ವಲ್ಲ. ಸೊ ಇನ್ನು ವಿದೇಶಿ ಪೌರತ್ವ ತಗೊಂಡಿಲ್ಲ ಅಂದ್ರೆ ಫಾರ್ಮ್ 6A ಮೂಲಕ ವೋಟರ್ ರಿಜಿಸ್ಟ್ರೇಷನ್ಗೆ ಎಲಿಜಿಬಿಲಿಟಿಯನ್ನು ಅವ್ರು ಪಡ್ಕೊಂಡ್ಬಿಡ್ತಾರೆ. ಜೊತೆಗೆ 18 ವರ್ಷ ವಯಸ್ಸು ತುಂಬಿರಬೇಕು. ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂದ್ರೆ, ಇತ್ತೀಚಿನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಹಿಂದೆ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು, ಮುಖ ಕ್ಲಿಯರ್ ಆಗಿ ಕಾಣಬೇಕು. ಫಾರ್ಮ್ 6A ಫಿಲ್ಅಪ್ ಮಾಡುವಾಗ ನಿಮ್ಮ ವ್ಯಾಲಿಡ್ ಪಾಸ್ಪೋರ್ಟ್ನಲ್ಲಿ ಯಾವ ರೀತಿ ನಿಮ್ಮ ಡೀಟೇಲ್ಸ್ ಇದೆಯೋ ಅದೇ ಡೀಟೇಲ್ಸ್ ಹಾಕಬೇಕು. ಒಂದು ವೇಳೆ ನೀವು ಪೋಸ್ಟ್ ಮೂಲಕ ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡ್ತಾ ಇದ್ರೆ ಪೋಸ್ಟ್ನಲ್ಲಿ ಪಾಸ್ಪೋರ್ಟ್ ಪುಟಗಳ ಫೋಟೋ ಕಾಪಿಯನ್ನು ಕಳಿಸ್ಬೇಕು. ಅಂದರೆ ನಿಮ್ಮ ಫೋಟೋ ಇರೋ ಪುಟದ ಫೋಟೋ ಕಾಪಿ, ಪರ್ಸನಲ್ ಡೀಟೇಲ್ಸ್, ವ್ಯಾಲಿಡ್ ವೀಸಾಗಳ ಎಂಡೋಸ್ಮೆಂಟ್ ಇರೋ ಪುಟ, ಇವನ್ನೆಲ್ಲ ಫೋಟೋ ಕಾಪಿ ತೆಗೆದು ನೀವಿರೋ ದೇಶದ ಇಂಡಿಯನ್ ಎಂಬಸಿಯಲ್ಲಿ ಅಟೆಸ್ಟ್ ಮಾಡಿಸಿ ಪೋಸ್ಟ್ ಮಾಡಬೇಕು. ಒಂದು ವೇಳೆ ನೀವೇ ಖುದ್ದಾಗಿ ಎಲೆಕ್ಟರಲ್ ರಿಜಿಸ್ಟ್ರೇಷನ್ ಆಫೀಸರ್ ಹತ್ರ ಹೋಗಿ ರಿಜಿಸ್ಟರ್ ಆಗೋದಾದರೆ ಆಗಲೇ ಹೇಳಿದ ಹಾಗೆ ಫೋಟೋ ಕಾಪಿಗಳ ಜೊತೆಗೆ ವೆರಿಫಿಕೇಷನ್ಗೆ ಹೋಗುವಾಗ ಒರಿಜಿನಲ್ ಪಾಸ್ಪೋರ್ಟನ್ನು ಕೂಡ ತಗೊಂಡು ಹೋಗಬೇಕು. ಅಲ್ಲೇ ಚೆಕ್ ಮಾಡಿ ವಾಪಸ್ ಕೊಡ್ತಾರೆ, ರಿಜಿಸ್ಟರ್ ಕೂಡ ಆಗ್ಬೋದು. ರಿಜಿಸ್ಟರ್ ಆದಮೇಲೆ ನಿಮಗೆ ಇಲ್ಲಿನ ಚುನಾವಣೆಯಲ್ಲಿ ವೋಟ್ ಮಾಡೋಕೆ ಸಾಧ್ಯ ಆಗುತ್ತೆ. ನಿಮ್ಮ ತಾಯ್ನಾಡಿನ ಚುನಾವಣೆಯಲ್ಲಿ ನಿಮ್ಮ ಮತದಾನದ ಹಕ್ಕನ್ನು ಚಲಾಯಿಸ್ಬೋದು. ವೋಟ್ ಮಾಡೋಕ್ಕಂತೂ ನೀವು ಇನ್ ಪರ್ಸನ್ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿಗೆ ಬಂದು ವೋಟ್ ಮಾಡಬೇಕಾಗತ್ತೆ. ಬರುವಾಗ ನಿಮ್ಮ ಒರಿಜಿನಲ್ ಪಾಸ್ಪೋರ್ಟನ್ನು ಕೂಡ ತಗೊಂಡ್ಬರ್ಬೇಕು. KIP ಏನು, NRIಗಳಿಗಾಗಿ ಭಾರತ ಸರ್ಕಾರ ಹೊಸ ಇನ್ವಿಟೇಷನ್ ಕೊಟ್ಟಿದೆ. ಏನಿದು ಇನ್ವಿಟೇಷನ್ ಅಂದರೆ, ನೋ ಇಂಡಿಯಾ ಪ್ರೋಗ್ರಾಮ್ ಅಥವಾ KIP ಅಂತ. ಇದರ 85ನೇ ಆವೃತ್ತಿಗೆ ವಿದೇಶಗಳಲ್ಲಿರೋ ಯುವ ಭಾರತೀಯರಿಗೆ ಆಹ್ವಾನವನ್ನು ಕೊಡಲಾಗಿದೆ, ಅಥವಾ ಯುವ ಭಾರತೀಯ ಮೂಲದವರಿಗೆ ಆಹ್ವಾನವನ್ನು ಕೊಡಲಾಗಿದೆ. ಇದು ವಿದೇಶಗಳಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿರೋ ಯಂಗ್ಸ್ಟರ್ಸ್ಗೆ ಭಾರತದೊಂದಿಗೆ ಕನೆಕ್ಷನ್ ಬಿಲ್ಡ್ ಮಾಡೋದಕ್ಕಂತಲೇ ನಡೆಸ್ತಾ ಇರೋ ಪ್ರೋಗ್ರಾಮ್. ಈ ಮಾಹಿತಿಯನ್ನಂತೂ ನೀವೆಲ್ರಿಗೂ ಶೇರ್ ಮಾಡಲೇಬೇಕು. ಭಾರತೀಯ ಮೂಲದವರಿಗೆ ಅವರ ಪೇರೆಂಟ್ಸ್ ಇಲ್ಲಿ ಹುಟ್ಟಿರ್ಬೋದು, ಬಟ್ ಇವರೆಲ್ಲ ಅಲ್ಲೇ ಹುಟ್ಟಿ ಅಲ್ಲಿ ಬೆಳೆದಿರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಇಂಡಿಯನ್ ಒರಿಜಿನ್ ನಾನು ಅಂಥೇಳಿ, ಆದರೆ ಕನೆಕ್ಟ್ ಆಗೋಕ್ಕೆ ಸಮಯ ಸಂದರ್ಭ ಬಂದಿರೋದಿಲ್ಲ. ಈ KIP ಪ್ರೋಗ್ರಾಮ್ ಮೂಲಕ ಅವರು ಭಾರತದೊಂದಿಗೆ, ಅವರ ಪೂರ್ವಜರ ನಾಡಿನೊಂದಿಗೆ, ತಾಯ್ನಾಡಿನೊಂದಿಗೆ ಕನೆಕ್ಷನನ್ನು ಸಾಧಿಸ್ಬೋದು. ಇದರಲ್ಲಿ ಭಾರತದ ಸಂಸ್ಕೃತಿ, ಆರ್ಥಿಕತೆ, ಕಲೆ, ವಿಜ್ಞಾನ, ಟೆಕ್ನಾಲಜಿ, ಇನೋವೇಷನ್ ಇವುಗಳ ಬಗ್ಗೆ ಎಲ್ಲ ಇಂಡಿಯನ್ ಡಯಾಸ್ಪೋರಾಗೆ ಪರಿಚಯ ಮಾಡಿಕೊಡ್ಲಾಗುತ್ತೆ.
ಜನವರಿ ಈ ಪ್ರೋಗ್ರಾಮ್ ನಡೆಯುತ್ತೆ, ಭಾರತದಲ್ಲೇ ನಡೆಯುತ್ತೆ. ನೀವಿರೋ ದೇಶದ ಭಾರತೀಯ ರಾಯಭಾರ ಕಚೇರಿ ಅಥವಾ ಎಂಬೆಸಿಯನ್ನ ಕಾಂಟ್ಯಾಕ್ಟ್ ಮಾಡಿ ಇದಕ್ಕೆ ನೀವು ಕೂಡ ರಿಜಿಸ್ಟರ್ ಆಗಬಹುದು. ಏನೋ ಕೆನಡಾದಲ್ಲಿರೋ ಭಾರತೀಯ ಮೂಲದವರಿಗೆ ಅಲ್ಲಿನ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಇತ್ತೀಚೆಗೆ C3 ಅನ್ನೋ ಪೌರತ್ವಕ್ಕೆ ಸಂಬಂಧಪಟ್ಟ ಒಂದು ತಿದ್ದುಪಡಿ ಬಿಲ್ಗೆ ಅಪ್ರೂವಲ್ ಸಿಕ್ಕಿದೆ. ಆ ಮೂಲಕ ಕೆನಡಾದಲ್ಲಿರೋ ಭಾರತೀಯ ಮೂಲದ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಅಂದ್ರೆ ಬಯೋಲಾಜಿಕಲ್ ಚಿಲ್ಡ್ರನ್ ಮತ್ತು ದತ್ತು ಪಡ್ಕೊಂಡಿರೋ ಅಂದ್ರೆ ಅಡಾಪ್ಟ್ ಮಾಡ್ಕೊಂಡಿರೋ ಮಕ್ಕಳಿಗೆ ಪೌರತ್ವ ಪಾಸ್ ಮಾಡೋ ದಾರಿ ಸಲೀಸಾಗತ್ತೆ. ಈ ಹಿಂದೆ ವಿದೇಶಿ ದಂಪತಿ ಕೆನಡಾದಲ್ಲಿ ಮಕ್ಕಳನ್ನ ಹೆತ್ತರೂ ಕೂಡ ಮೊದಲ ಜನರೇಷನ್ಗೆ ಮಾತ್ರ ಸಿಟಿಸನ್ಶಿಪ್ ಕೊಡ್ತಾ ಇದ್ರು. ಪೌರತ್ವ ಅಲ್ಲಿ ಬೈ ಬರ್ತ್ ಕೊಡೋದನ್ನ ಲಿಮಿಟ್ ಮಾಡ್ತಾ ಇದ್ರು ಹೊರಗಿನವರಿಗೆ. ಹಾಗಾಗಿ ಅಲ್ಲಿ ಪೌರತ್ವ ಸಿಗದೆ ಲಾಸ್ಟ್ ಕೆನೇಡಿಯನ್ಸ್ ಅನ್ನೋ ಹೊಸ ವರ್ಗನೇ ಸೃಷ್ಟಿಯಾಗಿತ್ತು. ಈಗ ಹೊಸ ಅಮೆಂಡ್ಮೆಂಟ್ ಆಗಿರೋದ್ರಿಂದ ಆ ಲಾಸ್ಟ್ ಕೆನೇಡಿಯನ್ಸ್ಗೆಲ್ಲ ಕೆನಡಾ ಪೌರತ್ವ ಸಿಗತ್ತೆ. ಇದರಲ್ಲಿ ಸಾಕಷ್ಟು ಭಾರತೀಯ ಮೂಲದವರು ಇದ್ದಾರೆ. ಏನೋ ಭಾರತೀಯ ಮೂಲದ ವಿದೇಶಿ ಪ್ರಜೆಗಳು ಭಾರತ ಸರ್ಕಾರ ನಮಗೆ ಡ್ಯುಯಲ್ ಸಿಟಿಸನ್ಶಿಪ್ ದ್ವಿಪೌರತ್ವ ಕೊಡಬೇಕು ಅಂತ ಮತ್ತೊಮ್ಮೆ ಅಪೀಲ್ ಮಾಡಿದ್ದಾರೆ. ಅದರಲ್ಲೂ ಅಮೆರಿಕ ಹಾಗೂ ಕೆನಡಾದಲ್ಲಿರೋ ಭಾರತೀಯ ಮೂಲದವರಿಂದ ಒಂದೆರಡಲ್ಲ, ಬರೋಬ್ಬರಿ 79 ಪ್ರಮುಖ ಭಾರತೀಯ ಸಂಘಟನೆಗಳನ್ನ ಪ್ರತಿನಿಧಿಸೋ ಎಂಡ್ US ಕ್ಯಾನಡಾ ಅನ್ನೋ ಫೋರಂನಿಂದ ಈ ಅಪೀಲ್ ಬಂದಿದೆ. ಅಪೀಲ್ ಮೊದಲೇ ಇತ್ತು, ಈಗ ಅದನ್ನ ರಿನ್ಯೂ ಮಾಡಿದ್ದಾರೆ. ಆವಾಗಲೇ ಹೇಳಿದ್ವಿ ನಿಮಗೆ, ಭಾರತದಲ್ಲಿ ಡ್ಯುಯಲ್ ಸಿಟಿಸನ್ಶಿಪ್ಗೆ ದ್ವಿಪೌರತ್ವಕ್ಕೆ ಅವಕಾಶ ಇಲ್ಲ. ಯಾರಾದರೂ ಬೇರೊಂದು ರಾಷ್ಟ್ರದ ಪೌರತ್ವ ತಗೊಂಡ್ರೆ ಆಟೋಮ್ಯಾಟಿಕಲಿ ಇಂಡಿಯನ್ ಸಿಟಿಸನ್ಶಿಪ್ ಕ್ಯಾನ್ಸಲ್ ಆಗುತ್ತೆ. ಆದ್ರೆ ಭಾರತ ಜೊತೆಗೆ ಅವರು ಜೀವನ ಕಟ್ಕೊಂಡಿರೋ ರಾಷ್ಟ್ರ, ಎರಡೂ ರಾಷ್ಟ್ರದೊಂದಿಗೆ ಸಂಬಂಧ ಹೊಂದಿರೋ ಇಂಡಿಯನ್ ಡಯಾಸ್ಪೋರಾ ಸಾಕಷ್ಟು ವರ್ಷಗಳಿಂದ ದ್ವಿಪೌರತ್ವ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಯಾಕೆ ಅವರಿಗೆ ದ್ವಿಪೌರತ್ವ ಬೇಕು ಅನ್ನೋದು ಬಹಳ ದೊಡ್ಡ ಸಬ್ಜೆಕ್ಟ್. ಅದಕ್ಕೆ ನಿಮಗೆ ಪ್ರತ್ಯೇಕ ವರದಿ ಮೂಲಕ ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀವಿ. ಸದ್ಯಕ್ಕೆ ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ? ದ್ವಿಪೌರತ್ವ ಬೇಕಾ? ಅದನ್ನ ಇಂಡಿಯನ್ ಡಯಾಸ್ಪೋರಾದವರು NRIಗಳು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಯಾವ ರಾಷ್ಟ್ರದಿಂದ ನೋಡ್ತಾ ಇದ್ದೀರಿ ಅದನ್ನ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. H1B ಅಮೆರಿಕದ H1B ವೀಸಾ ಬಗ್ಗೆ ಬಹಳ ಚರ್ಚೆ ಆಗ್ತಿರೋ ಟೈಮ್ನಲ್ಲೇ ಭಾರತೀಯ ಮೂಲದ ಅಮೆರಿಕನ್ ಸಂಸದ ರಾಜಾ ಕೃಷ್ಣಮೂರ್ತಿ ಈ H1B ವೀಸಾಗಳ ಸಂಖ್ಯೆಯನ್ನ ಡಬಲ್ ಮಾಡಬೇಕು ಅನ್ನೋ ಬಿಲ್ಲನ್ನ ಅಮೆರಿಕ ಸಂಸತ್ನಲ್ಲಿ ಮಂಡಿಸಿದ್ದಾರೆ. ಈಗ ವರ್ಷಕ್ಕೆ ಕೇವಲ 65,000 H1B ವೀಸಾ ಮಾತ್ರ ಕೊಡಬೇಕು ಅನ್ನೋ ಲಿಮಿಟ್ ಇದೆ. ರೆಗ್ಯುಲರ್ ಕ್ಯಾಪ್ನಲ್ಲಿ 65,000 ವೀಸಾ ಮಾತ್ರ ಕೊಡಲಾಗ್ತಿದೆ. ಅದನ್ನ 1.3 ಲಕ್ಷಕ್ಕೆ ಏರಿಸಬೇಕು, 130,000ಗೆ ಏರಿಸಬೇಕು ಅಂತಿರೋ ಬಿಲ್ಲನ್ನು ಈಗ ಮಂಡಿಸಿದ್ದಾರೆ. ಇತ್ತೀಚೆಗಷ್ಟೇ H1B ವೀಸಾ ವಿಚಾರದಲ್ಲಿ ದೊಡ್ಡ ಅಕ್ರಮ ನಡೆದಿದೆ. ಭಾರತದ ಒಂದೇ ಜಿಲ್ಲೆಗೆ 2.2 ಲಕ್ಷ H1B ವೀಸಾ ಸಿಕ್ಕಿದೆ ಅಂತ ಅಮೆರಿಕದ ಮಾಜಿ ಸಂಸದರೊಬ್ಬರು ಆರೋಪಿಸಿದರು. ಅದರ ಬೆನ್ನಲ್ಲೇ ಈ ಬಿಲ್ ಮಂಡನೆಯಾಗಿದೆ ಈಗ. ಆದ್ರೆ ನಮ್ಮ ಗಮನಕ್ಕಿರಲಿ, ರಾಜಾ ಕೃಷ್ಣಮೂರ್ತಿ ಇವರು ಡೆಮೊಕ್ರಾಟಿಕ್ ಪಾರ್ಟಿಯವರು, ರಿಪಬ್ಲಿಕನ್ ಪಾರ್ಟಿಯವರಲ್ಲ. ಅಧಿಕಾರದಲ್ಲಿರೋದು ಡೊನಾಲ್ಡ್ ಟ್ರಂಪ್, ರಿಪಬ್ಲಿಕನ್ ಪಾರ್ಟಿ, ಮ್ಯಾಗಾ ಗ್ರೂಪ್. ಹಾಗಾಗಿ ಇವರು ಮಂಡಿಸಿದ್ದಾರೆ ಒಂದು ರೀತಿ ಇವರ ಕಾನ್ಸ್ಟಿಟ್ಯೂಯೆನ್ಸಿಗೆ ಮೆಸೇಜ್ ಪಾಸ್ ಮಾಡೋ ರೀತಿಯಲ್ಲಿ. ಆದರೆ ಟ್ರಂಪ್ ಇರೋ ತನಕ ಇದರಿಂದ ಬಹಳ ರಿಸಲ್ಟ್ ಸಿಗುತ್ತೆ ಅನ್ನೋ ಹೋಪ್ ಸದ್ಯಕ್ಕಂತೂ ಇಲ್ಲ. ಇನ್ನು ದಕ್ಷಿಣಕ್ಕೆ ಬಂದರೆ, ಆಸ್ಟ್ರೇಲಿಯಾ ಕಡೆಗೆ ಬಂದರೆ, 2026ಕ್ಕೆ ಆಸ್ಟ್ರೇಲಿಯಾದಲ್ಲಿ ಸ್ಟಡೀಸ್ ಶುರು ಮಾಡೋ ಪ್ಲಾನ್ನಲ್ಲಿರೋ ವಿದೇಶಿ ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗ ವೀಸಾ ಅಪ್ಲಿಕೇಶನ್ ಹಾಕಿ ಡಿಲೇ ಮಾಡಬೇಡಿ ಅಂತ ಅಲ್ಲಿನ ಸರ್ಕಾರನೇ ಅಡ್ವೈಸ್ ಮಾಡಿದೆ. ವೀಸಾ ಪ್ರೊಸೆಸಿಂಗ್ ತುಂಬಾ ಟೈಮ್ ಹಿಡಿಯೋದ್ರಿಂದ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದೆ. ಆಮೇಲೆ ನಿಮ್ಮ ಅಕಾಡೆಮಿಕ್ ಇಯರ್ಗೆ ಪ್ರಾಬ್ಲಮ್ ಆಗಬಾರ್ದು ಲೇಟ್ ಆಗಿ ಅಂತ. ಏನೋ NRIಗಳು ಹಾಗೂ ಭಾರತದ ಆರ್ಥಿಕತೆ ನಡುವಿನ ಸಂಬಂಧದ ಬಗ್ಗೆ ಒಂದು ಸುದ್ದಿ ಇದೆ. 2025-26ರಲ್ಲಿ ಅಂದ್ರೆ ಆನ್ಗೋಯಿಂಗ್ ಆರ್ಥಿಕ ವರ್ಷದಲ್ಲಿ, ಫಿನಾನ್ಷಿಯಲ್ ಇಯರ್ ನಲ್ಲಿ ಭಾರತದಲ್ಲಿ ಹಣ ಹೂಡಿಕೆ ಮಾಡ್ತಿರೋ NRIಗಳ ಸಂಖ್ಯೆಯಲ್ಲಿ ಭರ್ಜರಿ ಇಳಿಕೆಯಾಗಿದೆ. ಇದು ಖುದ್ದು RBIನ ರಿಪೋರ್ಟ್. ಕಳೆದ ಏಪ್ರಿಲ್-ಸೆಪ್ಟೆಂಬರ್ ಅವಧಿಯಲ್ಲಿ ಅಡಿಷನಲ್ NRI ಡೆಪಾಸಿಟ್ಸ್ ಕೇವಲ $6.1 ಬಿಲಿಯನ್ ನಷ್ಟು ಮಾತ್ರ ಬಂದಿದೆ. ಇದೇ ಅವಧಿಯಲ್ಲಿ ಕಳೆದ ವರ್ಷ $10.2 ಬಿಲಿಯನ್ ಡೆಪಾಸಿಟ್ಸ್ ಬಂದಿತ್ತು. ಸೊ ಬರೋಬ್ಬರಿ 40% ಡೌನ್ ಆಗಿದೆ. ಡೆಪಾಸಿಟ್ಸ್ ಜಾಸ್ತಿ ಕುಸಿತಿರೋದು ಫಾರಿನ್ ಕರೆನ್ಸಿ ನಾನ್ ರೆಸಿಡೆಂಟ್ ಬ್ಯಾಂಕ್ ಡೆಪಾಸಿಟ್ಸ್ನಲ್ಲಿ ಅಂತ RBI ಹೇಳಿದೆ. ಇದಕ್ಕೆ ಕಾರಣ ಒಂದು, ಭಾರತದಲ್ಲಿ ಡೆಪಾಸಿಟ್ಸ್ಗೆ ಬಡ್ಡಿ ಕಮ್ಮಿ ಸಿಗ್ತಾ ಇದೆ. ಹಾಗೆ ಅಮೆರಿಕದಂಥ ದೊಡ್ಡ ಎಕಾನಮಿಗಳಲ್ಲೂ ಕೂಡ ಈಗ ಟಫ್ ಕಂಡೀಷನ್ಸ್ ಇದೆ. ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಿದೆ. H1B ವೀಸಾ ಜಂಜಾಟದ ನಡುವೆ ಜಾಬ್ ಸೆಕ್ಯೂರಿಟಿ ಬಗ್ಗೆ ಕೂಡ ಡೌಟ್ಸ್ ಇದೆ. ಲೇ ಆಫ್ಸ್ ಆಗ್ತಿದ್ದಾವೆ AI ಕಾಟದಿಂದ. ಹೀಗಾಗಿ ಸಾಕಷ್ಟು ಕಾರಣಗಳಿಂದ ಸ್ವಲ್ಪ ಕೇರ್ಫುಲ್ ಆಗ್ತಿದ್ದಾರೆ. ದುಡ್ಡು ಜಾಸ್ತಿ ಬಿಚ್ಚುತ್ತಾ ಇಲ್ಲ. ಭಾರತದಲ್ಲಿ ಡೆಪಾಸಿಟ್ ಮಾಡೋದನ್ನು NRIಗಳು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಾರದ NRI ಕಾರ್ನರ್. ನಿಮ್ಮ ಕಮೆಂಟ್ಸ್ ಮತ್ತು ಸಜೆಷನ್ಸ್ ನಮಗೆ ಬಹಳ ಮುಖ್ಯ. ಇದರಿಂದ ನಾವು ಇನ್ನಷ್ಟು ವಿಚಾರಗಳನ್ನು ನಿಮಗೆ ತಲುಪಿಸೋಕೆ, ಈ NRI ಕಾರ್ನರನ್ನು ಇನ್ನಷ್ಟು ಸ್ಟ್ರೆಂಥನ್ ಮಾಡೋಕೆ ನಮಗೆ ಪ್ರೇರಣೆ ಸಿಗುತ್ತೆ. ಸೊ ಮಿಸ್ ಮಾಡದೆ ನಿಮ್ಮ ಅನಿಸಿಕೆಗಳನ್ನು, ಸಜೆಷನ್ಸನ್ನು ನಮಗೆ ತಲುಪಿಸಿ.
ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಹಾಗೆ ಆಗಲೇ ಹೇಳಿದ ಹಾಗೆ ನಮ್ಮ ಪ್ರೀತಿಯ ವೀಕ್ಷಕರು ನೀವು ನೋಡ್ತಿರೋರು ಯಾವ ದೇಶದಿಂದ ನೋಡ್ತಾ ಇದ್ದೀರಿ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.